ಎಲ್ರಿಗೂ ನಮಸ್ಕಾರ. ಇದು ನಾವು ಕಟ್ಟಿಸ್ತಾ ಇರೋಂಥ ಹೊಸ ಮನೆ ಕರೆ ಆದ್ರೆ ಕೆಲಸನೂ ಹಂಗೈತ್ರಿ ಓಡಾಟ. ನೋಡ್ರಿ ಇನ್ನೂ ಅರ್ಧಂಬರ್ಧ ಕೆಲಸ ಆಗೈತಿ. ಇದು ನಾನೊಂದು 5-6 ದಿನದ ಹಿಂದೆ ತೆಗ್ದಿರೋಂಥ ವಿಡಿಯೋ. ಈಗೇನು ನಾ ಕೈ ತೋರಿಸಿದ್ನಲ್ಲ, ಆ ಉಸುಗೆ ಹಾಕ್ಯಾರಲ್ಲ ಅಲ್ಲಿವರೆಗೂ ಐತಿ ಇನ್ನೂ ನಮ್ಮ ಜಾಗ. ಒಂದು ಗುಂಟೆ ಸನೇಕ ನಾವು ಹಂಗೆ ಬಿಟ್ಕೊಂಡೇವ್ರಿ. ಇನ್ನು ಇದು ನೀರಿನ ಟಾಕಿ. ನಾನು 4-5 ದಿನದಿಂದ ಹಿಂದೆ ತೆಗೆದಾಗ ಈ ಥರ ಇತ್ತು ವಿಡಿಯೋ. ಸಾಗವಾನಿ ಕಟ್ಟಿಗೆಯಿಂದ ಮಾಡ್ಸೇವ್ರಿ ಬಾಗಿಲನ. 8 ಇಂಚು 5 ಇಂಚು ಅಂತ ಅಂತಾರೆ. ನಂಗೆ ಇದ್ರ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಮನೆ ರೆಡಿ ಆದಮೇಲೆ ಒಂದು ಸಲ ಹೋಮ್ ಟೂರ್ ಮಾಡೋ ಹೊತ್ನಾಗ ನಿಮ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಇವೆಲ್ಲ ಟೈಲ್ಸ್ ಬಂದಾವ್ರಿ. ಈ ಸಣ್ಣ ಸಣ್ಣ ಇರುವೆಲ್ಲ ಅಡುಗೆ ಮನೆಗೆ ಹಾಕೋದು, ಬಾತ್ರೂಮ್ ಟೈಲ್ಸ್, ಹಾಲಿಂದು. ನಾವು ಗ್ರಾನೈಟ್ ಮತ್ತು ಮಾರ್ಬಲ್ ಎಲ್ಲ ಹಾಕ್ಸಕತ್ತಿಲ್ಲ, ವಿಟ್ರಿಫೈಡ್ ಹಾಕ್ಸಕತ್ತೀವಿ. ಇದು ದೇವ್ರ ಮನೆ. ಇದು ಪೂರ್ತಿ ಓಪನ್ ಐತಿ ಸದ್ಯಕ್ಕೆ, ಕೆಲಸ ನಡೀತಾ ಐತಿ. ಇದೆಲ್ಲ ಅಡುಗೆ ಮನೆ. ಫೋನ್ನಾಗ ಸಣ್ಣ ಸಣ್ಣದು ಕಾಣಿಸ್ತಾ ಐತಿ, ಆದರೆ ದೊಡ್ಡದೈತಿ ಅಡುಗೆ ಮನೆ. ಒಳ್ಳೆ ಸ್ಪೇಸ್ ಆಗೈತಿ. ಆ ಕಡೆ ಕಿಟಕಿ ಇನ್ನೂ ಕುಂತಿಲ್ಲ, ಹಾಲ್ನ ಕಿಟಕಿನೂ ಇನ್ನೂ ಕುಂತಿಲ್ಲ. ಅದು ಹಂಗೆ ಇಟ್ಟೈತಿ. ತಡಿ, ಬರೀ ನೀನ ಮಾತಾಡ್ತೀಯಲ್ಲೇ, ನಾ ಮಾತಾಡ್ತೇನೆ ತಡಿ. ಯಾತಮರೆ ನೀನೇ ಹೇಳ. ಇದು ಅಡಿಗೆ ಮನೆ ರೀ. ಈ ಕಡೆ ಸಾಮಾನು ಇಟ್ಕೊಳಕ್ಕೆ ಒಂದು ಕಪಾಟ್ ಮಾಡ್ಸಕತ್ತೀವಿ. ಇನ್ನು ಅದೆಲ್ಲ ಮತ್ತೆ ಗ್ಯಾಸಿನ ಕಟ್ಟಿ ಮಾಡುವ ಹೊತ್ನಾಗ ಹಾಕೋ ಕೆಲಸ ಎಲ್ಲ ಸದ್ಯಕ್ಕೆ ಟೈಲ್ಸ್ ಅಂತೂ ಮೊದ್ಲ ಯುದ್ಧ ನಡಿ ಸಂಬಂಧ ಮೊದ್ಲ ತರಿಸಿ ಇಟ್ಕೊಂಡ್ಬಿಟ್ಟಿವಿ. ಹಾಲು ಅಷ್ಟು ದೊಡ್ಡದೈತ್ರಿ. ಹಾಲ್ 15 ಸನೇಕ ಆಗ್ಬಿಟ್ಟತಿ. ಇನ್ನು ಇದು ನನ್ನ ಮಗಳದು ಬೆಡ್ರೂಮ್ ರೀ. ಆಕಿಗಂತ ಸಪ್ರೇಟ್ ಬಚ್ಚಲ, ಟಾಯ್ಲೆಟ್ ಸಪ್ರೇಟ್ ಕಟ್ಸೀವಿ. ಪ್ಲಂಬರ್ ಕೆಲಸ ನಡೆದೈತಿ ಈಗ. ಇದು 4-5 ದಿನದ ಹಿಂದೆ ತೆಗೆದಾಗ ವಿಡಿಯೋ. ಅವಾಗ ಇನ್ನೂ ಪ್ಲಂಬರ್ದು ಪೈಪ್ ಎಲ್ಲ ಹಾಕಿದ್ದಿಲ್ಲ, ಈಗ ಹಾಕ್ಯಾರ. ಮತ್ತು ಇನ್ನು ಈ ಕಡೆ ಇರೋಂಥದ್ದು ನಮ್ಮ ರೂಮ್, ಆ ಕಡೆ ಒಂದು ಗೆಸ್ಟ್ ರೂಮ್ ಮಾಡ್ಸೀವಿ ರೀ. ನೋಡಿರಿ, ಇದು ಅಷ್ಟೇ. ಇದು ನಮ್ಮದು ಮಾಸ್ಟರ್ ಬೆಡ್ರೂಮ್ ಅನ್ನೋಕ್ಕಷ್ಟೇ. ಎರಡು ನನ್ನ ಮಗಳದು ನಂದು ಒಂದು ಅಳತಿ ಆಗ್ಯಾವ ರೂಮ್. ಇದು ನಮಗೆ ಸಪ್ರೇಟ್ ಗಂಡ ಹೆಂಡತಿಗೆ ಅಂತ ಮಾಡಿಸ್ಕೊಂಡಿರೋಂಥದ್ದು. ಈಗ ಇದೆಲ್ಲ ಇದೇನು ಕೊರ್ದಾರಲ್ಲ ಗಾಡಿ ಒಳಗೆ, ಅಲ್ಲೆಲ್ಲ ಪೈಪ್ ಕುಂತಾವ್ರಿ. ಇದು ನಾನು ಮಾಡಿದಾಗ ಇನ್ನೂ ಆಗಿದ್ದಿಲ್ಲ. ಒಟ್ಟು ಇಲ್ಲಿ ಮಟ್ಟ ಕೆಲಸ ನಡೆದೈತಿ. ಇದು ಒಂದು ಗೆಸ್ಟ್ ರೂಮು, ಮನೆಗೆ ಯಾರು ಬಂದಾಗ ಇರಲಿ ಅಂತ ಮಾಡಿಸ್ಕೊಂಡಿರೋಂಥದ್ದು. ಇದು ಹಂಗೆ ಒಂದು ಟೇಬಲ್ ಇಡಕ್ಕೆ ಬಿಟ್ಕೊಂಡಿರೋಂಥದ್ದು. ಇಲ್ಲೇ ಟಾಯ್ಲೆಟು ಬಚ್ಚಲ ಎಲ್ಲ ಪೂರ್ತಿ ಬರ್ತಾವ್ರಿ ಇಲ್ಲೇ. ಸಾಕು ಇನ್ನು ನಾ ಹೇಳ್ತೇನೆ. ಗಿಡ್ಮೂಳಿ ಮಾತಾಡಕ್ಕೆ ಬಿಡೋದಿಲ್ಲಲ್ಲಿ. ನಿಮ್ಗೆ ಹೇಳಕ್ ಗೊತ್ತಾಗಲ್ರಿ, ಸುಮ್ಮನಿರಿ, ನಾ ಹೇಳ್ತೀನಿ. ಇದು ನೋಡ್ರಿ. ಆಮೇಲೆ ಇದು ಅದೇ ಗೆಸ್ಟ್ ರೂಮ್ ಅನ್ನಲ್ಲ, ಅದು ಹಾಲ್. ಎಷ್ಟು ಸ್ಪೇಸ್ ಆಗೈತಲ್ರಿ. ಸಾಮಾನು ಇಟ್ಟಿದ್ದಕ್ಕೆ ಸಣ್ಣದು ಕಾಣಕತ್ತೈತಿ ಹಾಲ್. POP ವರ್ಕ್, ಟೈಲ್ಸ್, TV ಯೂನಿಟ್ ಎಲ್ಲ ಆತಂದ್ರೆ ಒಳ್ಳೆ ಮಜಬೂತ್ ಕಾಣ್ತೈತಿ. ಮತ್ತು ಇನ್ನು ಹೊರಗೆಲ್ಲ ಟೈಲ್ಸ್ ಹಾಕಕ್ಕೆ ಬಿಟ್ಟೇವಿ. ಈ ಕಡೆ ಎಲ್ಲ ಕಟ್ಟಾರ. ಮ್ಯಾಗಿನ 2 ಮನೆ ವಿಡಿಯೋ ಮಾಡಿಲ್ರಿ, ಯಾಕಂದ್ರೆ ಅವು ಬಾಡಿಗೆ ಕೊಡುವು. 2 ಈ ಕಡೆ ಪೂರ್ವಕ್ಕೆ ಮಕ ಮಾಡಿ ಒಂದು 2 BHK ಐತಿ, ಉತ್ತರಕ್ಕೆ ಮಕ ಮಾಡಿ 2 BHK ಐತಿ. 2 ಮನಿನೂ ಕಟ್ಟೇವ್ರಿ, ಬಾಡಿಗೆ ಕೊಡಾಕಂತೇಳಿ ಕಟ್ಟೇವಿ. ಇನ್ನು ನೋಡ್ರಿ, ಇದು ಮತ್ತು ಅದಾದ್ಮೇಲೆ ಮಾಡಿರೋಂಥ ವಿಡಿಯೋ. ಟಾಕಿ ಪೂರ್ತಿ ಮುಚ್ಚಾರ. ಅವತ್ತು ಆಗಲೇ ಬಾಯಿ ತೆಗೆದಿದ್ದಿತ್ತಲ್ಲ, ಈಗ ಇದಾಗೈತಿ. ಪ್ಲಂಬರ್ ಕೆಲಸ ಪೂರ್ತಿ ಆಗೈತಿ. ಒಳಗೆಲ್ಲ ಪೈಪ್ ಹಾಕ್ಯಾರ, ನೀರಿನ ಟಾಕಿನೂ ಬಂದಾವು. ಕೆಲಸ ಮಾಡಕತ್ತಾರ ಈ ಕಡೆ ನೋಡ್ರಿ. ಆದರೂ ಏನನ್ರಿ, ಒಂದು ಆಗಸ್ಟ್ ಸೆಪ್ಟೆಂಬರ್ ಮಟ್ಟ ಕೊಡ್ಬೋದು ಅಂತ ಹೇಳ್ಯಾರ ಇಂಜಿನಿಯರ್. ಕೊಡ್ತೀನಿ ಅಂತ ಏನಕ್ಕೈತೆ ಗೊತ್ತಿಲ್ಲ. ಮತ್ತು ಅವ್ರು ಕೊಟ್ಟ ಮೇಲೂ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ನಾವು, ಕಬೋರ್ಡ್ಸದು. ಅವಾಗ ಮತ್ತೆ ಕೈ ಹಿಡಿತೈತ್ರಿ. ಯಾಕಂದ್ರೆ ನಾವು ಇಂಜಿನಿಯರ್ಗೆ ಕೊಟ್ಟೇವಿ. ಯಾಕಂದ್ರೆ ಆಕಿನೂ ಕೆಲಸದಾಗ ಬಿಸಿ ಇರ್ತಾಳೆ, ನಾನು ಕೆಲಸದಾಗ ಬಿಸಿ ಇರ್ತೀನಿ. ಹಾಗಾಗಿ ನಂದು ಮೆಡಿಕಲ್ ಶಾಪ್ಗದು ಹೋಗ್ಬೇಕಾಕತಿ. ಅಲ್ಲೆಲ್ಲ ಮುಗಿಸ್ಕೊಂಡು ಆದರೂ ಸಂಜೆಗೆ ಒಂದು ಟೈಮ್ ಅಲ್ಲಿ ಹೋಗಿ ಏನೇನು ಕೆಲಸ ಆಗತ್ತೈತಿ, ಏನೇನಾಗತ್ತೆ ಉಸುಗ್ ಸಮೇತ ನನಗೆ ಫೋನ್ ಮಾಡಿ ನಾನು ಹೇಳಿದಂಥ ಉಸುಗನ್ನೇ ಇಳಿಸೋದು. ಯಾಕಂದ್ರೆ ಪ್ರತಿಯೊಂದು ಮನೆ ಕಡೆ ನಾನು ಪ್ರತಿಯೊಂದು ಇಟಿಗೆಯಿಂದ ಹಿಡಿದು ಸಿಮೆಂಟು ಉಸುಗು ಎಲ್ಲದನ್ನು ಚೆಕ್ ಮಾಡಿನೇ ಇಳಿಸೋದು. ಇಂಜಿನಿಯರ್ ಕೊಟ್ಟಿನಿ ಅಂತ ಕೈ ಚಲಿ ಕುಂತಿಲ್ಲ. ಹಾಗಾಗಿ ಇನ್ನು ಮನೆ ಒಳಗೆ ಬೇಕಾಗುವಂಥ ಎಲ್ಲ ಪ್ರತಿಯೊಂದು ಮನೆ ಒಳಗೆ ಯಾವ ರೀತಿ ಹೆಂಗೆ ಕಟ್ಬೇಕು. ನನ್ನ ಹೆಂಡತಿ ವಿಪರೀತ ಈ ಗಿಡಮೂಳೆ ಐತಲ್ಲ, ವಾಸ್ತು ಭಾಳ ನಂಬ್ತಾಳ. ಹಾಗಾಗಿ ವಾಸ್ತು ಪ್ರಕಾರ ಕಟ್ಟಿಸ್ಕೊಂಡಾಳ ಮನಿನ ಹೆಂಗೆ ಬೇಕಂತೇಳಿ. ಹಂಗೆ ನೋಡಕ್ಕೆ ಹೋದ್ರೆ ಮತ್ತೆ ಕಡ್ಡಿ ಪಟ್ಕಿ ಟೈಪ್ ಬರ್ಬೇಕು ಅಂತಾರೆ. ಅದು ಒಂದು ದಿಕ್ಕು ಬೇರೆ ಕಟ್ಟಾಗೈತಿ. ನನ್ನ ಇಷ್ಟ ಅದು. ಒಟ್ಟು ಮನೆ ಒಳಗೆ ಆಕಿ ಹೆಂಗೆ ಬೇಕು ಹಂಗೆ ಕಟ್ಟಿಸ್ಕೊಳಕತ್ತಾಳ ಮನಿನ. ಕಟ್ಟಿಸ್ಕೊಳ್ಳೇಬೇಕಲ್ಲ, ನೀವೇ ಹೇಳ್ರಿ ನೋಡೋಣ. ಮನಿ ಇಲ್ದ ನಿಂತಿದ್ದ ಟೈಮ್ ನಾನು ಮರ್ತಿಲ್ಲ. ನನ್ನ ಮನೆಯಿಂದ ನನ್ನ ಗಂಡನ ಹೊರಗೆ ಹಾಕಿದ ಕ್ಷಣನೂ ನಾನು ಮರ್ತಿಲ್ಲ. ಯಾವತ್ತು ನಮ್ಮನ್ನು ಹೊರಗೆ ಹಾಕಿದ್ರೆ ಉಪಯೋಗ ಇಲ್ಲ ಇವರು ಅಂಥೇಳಿ ದರಿದ್ರ ಅನ್ನೋ ಲೆಕ್ಕಕ್ಕೆ ಮಾತಾಡಿ ಅಂತ ನಾನು ನೋಡು. ಇದ್ರ ನೇರನೇ ದರಿದ್ರ. ಈಕಿ ನಮ್ಮ ಮನೆಗೆ ಕಾಲಿಟ್ಟಾಗಿಂದ ನಮ್ಮ ಮನೆಗೆ ದರಿದ್ರ ಹತ್ತೈತಿ ಅಂತ ಅವತ್ತಷ್ಟು ಅವಮಾನ ಮಾಡಿದ್ರಲ್ಲ ನನಗೆ. ನಾನು ಮರ್ತಿಲ್ಲ. ಅದಕ್ಕೆ ನನ್ನ ಮನಸ್ಸು ನನಗೆ ಯಾವ ಥರ ಮನೆ ಬೇಕೋ ಆ ಥರ ಮನೆ ಕಟ್ಕೊಳಕತ್ತೇನೆ ನಾನು ಈಗ.